ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಟೊಮ್ಯಾಟೊ ತೊಕ್ಕು ಮಾಡೋದು ಹೇಗೆ, ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಒಂದು 10-15 ದಿನ ಇಟ್ಟರೂ ಕೆಡ್ದ ಹಾಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ, ಯಾರೆಲ್ಲ ನನ್ನ ಚಾನಲ್ಗೆ ನೋಡ್ತೀವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಮುಖದಂತೂ ಮರಿಬೇಡಿ. ಅದಕ್ಕೆ ಒಂದು ಅರ್ಧ ಕೆಜಿಯಷ್ಟು ಟೊಮ್ಯಾಟೊನ ತಗೊಂಡು ಈ ಥರ 4 ಹೋಳುಗಳಾಗಿ ಮಾಡ್ಕೊಳ್ಳೋಣ. ಈ ಟೊಮ್ಯಾಟೊ ತೊಕ್ಕನ ನೀವು ಅನ್ನಕ್ಕೆ ಕಲಿಸ್ಕೊಂಡ್ರು ಚೆನ್ನಾಗಿರುತ್ತೆ. ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗೂ ಕೂಡ. ನಂತರ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಡಿ, ಸ್ವಲ್ಪ ಎಣ್ಣೆನ ಹಾಕಿ, 1 ಸ್ಪೂನಷ್ಟು ಎಣ್ಣೆನ ಹಾಕಿ, ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ, 1/4 ಸ್ಪೂನಷ್ಟು ಮೆಂತ್ಯ, 1/4 ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಇದೇನು ಚಟಪಟ ಸಿಡಿಯೋದೇನು ಬೇಡ, ಹುರಿದೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ 1 ಇಂಚಷ್ಟು ಹಾಕೊಳ್ಳಿ, 1 ಬೆಳ್ಳುಳ್ಳಿ 1 ಇಂಚಷ್ಟು ಶುಂಠಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ನಂತರ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಟೊಮ್ಯಾಟೊ ಕಟ್ ಮಾಡೋದನ್ನು ಹಾಕಿ ಟೊಮ್ಯಾಟೊನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಸಿ ಅಂದರೆ ಸ್ವಲ್ಪ ನೀರಿನ ಅಂಶ ಹೋಗೋ ತನಕ ನೋಡಿ, ಅದಕ್ಕೆ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಸ್ಟವನ್ನು ಆಫ್ ಮಾಡಿ ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕ್ದಂಗೆ ರುಬ್ಬಬೇಕು. ನೀರು ಹಾಕದೆ ರುಬ್ಬೋದ್ರಿಂದ ನೀವು ನಾನು ಹೇಳಿದಾಗೆ ಎಷ್ಟು ದಿನ ಆದರೂ ಇಟ್ಕೋಬೋದು, ಕೆಡೋದಿಲ್ಲ. ಈಗ ನೀರು ಹಾಕಿದಾಗೆ ನುಣ್ಣಗೆ ಅಂದರೆ ಸ್ವಲ್ಪ ತರಿ ಹಾಕಿ ಈ ಥರ ಅದಕ್ಕೆ ರುಬ್ಕೊಂಡ್ರೆ ಸಾಕು. ಅಂದರೆ ಸ್ವಲ್ಪ ಉಪ್ಪು ಹಾಕೋದು ಮರ್ತಿದ್ದೆ, ಇನ್ನೊಂದ್ಸಲ ಗ್ರೈಂಡ್ ಮಾಡ್ಕೊಂಬಿಡೋಣ. ನೀರು ಹಾಕೋದು ಬೇಡ ನೋಡಿ, ಅದಕ್ಕೆ ರುಬ್ಕೊಂಡ್ರೆ ಸಾಕು. ನಂತರ ಮತ್ತೆ ಫ್ರೈಯಿಂಗ್ ಪ್ಯಾನನ್ನು ಇಡಿ, ಅದಕ್ಕೆ ಸ್ವಲ್ಪ ಎಣ್ಣೆ, ಆ್ಯಸ್ ಯೂಶ್ವಲ್ ನಿಮಗೆ ಒಗ್ಗರಣೆಗೆ ಏನೇನು ಬೇಕು ಅದನ್ನು ಹಾಕೋದು. ಫ್ರೈಯಿಂಗ್ ಪ್ಯಾನ್ ಕಾಯ್ದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ 1-2 ಸ್ಪೂನಷ್ಟು, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಹಾಕೋಬೋದು ಎಣ್ಣೆ ಇಷ್ಟ ಇದ್ದವರು. ನಂತರ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ, ಮತ್ತು ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪನ್ನ ಹಾಕಿ ಸ್ವಲ್ಪ ಚಟಪಟ ಸಿಡಿಯೋ ತನಕ ಫ್ರೈ ಮಾಡಿ. ಈಗ ರುಬ್ಬಿಟ್ಕೊಂಡ್ರು ಅಂತ ಟೊಮ್ಯಾಟೊ ತೊಕ್ಕನ್ನ ಇದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಹೋಗೋದನ್ನು ಚೆನ್ನಾಗಿ ಕೈ ಆಡಿದ್ರೆ ಟೊಮ್ಯಾಟೊ ತೊಕ್ಕ ರೆಡಿ ಆಯಿತು. ಏನು ಕಲರ್ ನೋಡಿ, ಆರ್ಟಿಫಿಷಿಯಲ್ ಕಲರ್ ಯೂಸೇ ಮಾಡಿಲ್ಲ, ಅಷ್ಟು ಕಲರ್ ಆಗಿರುತ್ತೆ. ನಾನು ಹೇಳ್ದಂಗೆ ನೀವು ರೈಸ್ಗಾದರೂ ಸರಿ, ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ಟೊಮೆಟೊ ತೊಕ್ಕು. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ನಿಮಗೆ ಬೇಕಾದಾಗ ಯೂಸ್ ಮಾಡ್ಕೋಬೋದು. ನೋಡಿ, ಈಗ ಟೊಮೆಟೊ ತೊಕ್ಕು ರೆಡಿ ಆಯಿತು. ಇದನ್ನು ಚೆನ್ನಾಗಿ ಆರಿದ ನಂತರ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಬೇಕಾದಂಗೆ ಯೂಸ್ ಮಾಡ್ಕೋಬೋದು. ಟೊಮೆಟೊ ಗೊಜ್ಜು ಮಾಡಿರ್ತೀರ, ಈ ರೀತಿ ತೊಕ್ಕನ್ನು ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಈರುಳ್ಳಿ ಬೇಕಿಲ್ಲ, ಏನಿಲ್ಲ. ಹಾಗೆಯೇ ಬೇಕಿದ್ದರೆ ನೀವು ಫ್ರೈಗೆ ಈರುಳ್ಳಿ ಹಾಕೋಬೋದು ಇಷ್ಟ ಇರೋರು. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ, ಬೆಲ್ಲನೂ ಹಾಕೋಬೋದು. ಎಲ್ಲ ಕುದ್ದ ನಂತರ ಒಂದು ಚಿಟಿಕೆ ಬೆಲ್ಲನ ಹಾಕಿ ನೋಡಿ, ಈ ಥರ ಹಾಕೊಂಡ್ರೆ ನಾನು ಹೇಳ್ದಾಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಕೂಡ. ಕಲರ್ ನೋಡ್ತಿದ್ರೆ ತಿನ್ನಬೇಕು ಅಂತ ಅನ್ಸುತ್ತಲ್ವ? ಯಾರಿಗೆಲ್ಲ ಈ ಟೊಮ್ಯಾಟೊ ತೊಕ್ಕಿನ ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಸೂಪರಾಗಿರುತ್ತೆ ಟೇಸ್ಟು. ಓಕೆ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.